ಏನ್ ಮಾತಾಡ್ತಿದ್ಯಾ ಮುತ್ತು? ಎಲ್ರಿಗೂ ಮಾಯಿನ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ಯಲ್ಲ, ನಿನಗೋಸ್ಕರ ಒಬ್ಳು ಕಾಯ್ತಿದ್ಯಾ ಅನ್ನೋದು ಮರ್ತಿದ್ಯಾ ನೀನು? ಬೆಳ್ಳಿ ಜೀವನ ಅನಾವಶ್ಯಕ ಅಲ್ಲ ನಿನ್ಗೆ? ನಾನು ಹಾಗೆ ಹೇಳಲಿಲ್ಲಪ್ಪ. ನಿನ್ನ ಮಾತನ್ನ ಆಳ್ದು ತೂಗ್ ನೋಡಿದ್ರೆ ಅದ್ರ ಅರ್ಥ ಆದೇನೆ. ಒಂದು ನೀನು ಅಳು ತೂಗಿರೋ ತಪ್ಪಾಗಿರ್ಬೇಕು, ಇಲ್ಲ ನೀನು ಅರ್ಥ ಮಾಡ್ಕೊಂಡ್ರೆ ತಪ್ಪಾಗಿರ್ಬೇಕು. ಒಂದು ಸರಿ ಬೆಳ್ಳಿ ಜೀವನ ನಾನೇ ಸರಿ ಮಾಡ್ತೀನಿ ಆ ರೀತಿ ಮಾತಾಡ್ತೀನಿ ನೀನು. ಇನ್ನೊಂದ್ಸರಿ ನೋಡಿದ್ರೆ ಅವಳ ಕೆಲಸ ಅವಳ ತರ ನೋಡ್ತೀಯ. ಒಂದು ಮಾತು ಹೇಳ್ತೀನಿ ಕೇಳು, ನಿನ್ನ ಜೀವನದಲ್ಲಿ ಇಲ್ಲಿವರೆಗೂ ನೀನು ಯಾವುದೇ ಪಾಪ ಮಾಡಿಲ್ಲ. ಬೆಳ್ಳಿನ ಮರ್ತು ಮಾಯಿನ ಮದುವೆ ಆದೆ ಅಂದ್ರೆ ಅದೇ ಕಣ ಮಹಾಪಾಪ. ನಿನ್ನ ಜೀವನದಲ್ಲಿ ಮಹಾಪಾಪ. ಆ ಮಗುದು ಕಣ್ಣೀರು ನಿನ್ನ ಸುಮ್ಮನೆ ಬಿಡಲ್ಲ. ಆ ಚಿಕ್ಕ ಮಗು ನಿನ್ನೆ ನಂಬ್ಕೊಂಡಿದೆ ಕಣು. ಅದು ಬದುಕ್ತಾ ಇರೋದೆ ನಿನ್ನ ಪ್ರೀತಿಗೋಸ್ಕರ. ನಿನ್ನ ಸ್ವಾರ್ಥವಾದ ನಿರ್ಧಾರದಿಂದ ಆ ಮಗುನ ಕೊಲ್ಬೇಡ. ಆ ನಂಬಿಕೆನ ಆ ಪ್ರೀತಿನ ಕೊಲ್ಬೇಡ. ನಡಿ, ಏನ್ ಮಾಡ್ತೀಯೋ ಮಾಡು, ಮುಂದೆ ಎಲ್ಲ ನಿನ್ಗೆ ಗೊತ್ತಾಗುತ್ತೆ. ನನಗೊಂದೇ ಒಂದು ಪ್ರಶ್ನೆ ಕಾಡ್ದೆ, ಅದಕ್ಕೆ ಉತ್ತರ ಕೊಡ್ತೇನೆ ನೀನು. ಎಲ್ರು ಹೇಳ್ತಾ ಇದ್ದಾರೆ ನೀಲಾಂಬರಿ ಅಮ್ಮ ಗುಣ ಆಗ್ಬೇಕು ಅಂದ್ರೆ ಮಾಯಿನ ಮದುವೆ ಆಗ್ಬೇಕು ಅಂತ. ಸರಿ, ಹಾಗೆ ಆಗ ಮಾಯಿನ ಮದುವೆ ಆದ್ಮೇಲೆ ಒಂದು ವೇಳೆ ನೀಲಾಂಬರಿ ಅಮ್ಮ ಗುಣ ಆಗ್ಲಿಲ್ಲ ಅಂದ್ರೆ ಹಾಗೇನು ಮಾಡ್ತೀಯ? ಆ ಪಶ್ಚಾತ್ತಾಪ ಕೊಲ್ಲುತ್ತಲ್ಲ ನಿನ್ನ, ದಿನೇ ದಿನೇ ಕೊಲ್ಲುತ್ತಲ್ಲ. ಅವಾಗ ಏನ್ ಮಾಡ್ತೀಯ? ಮಾಯಿನ ಕೊರಳಿಗೆ ತಾಳಿ ಕಟ್ಟಕ್ಕೆ ಮುಂಚೆ ನಿರ್ಧಾರ ಮಾಡು, ಮಾಯಾನ ಬೆಳ್ಳಿನ ಅಂತ. ಆಮೇಲೆ ಆ ನಿರ್ಧಾರ ನಿನ್ನ ಕೈಲಿ ಬದಲಾಯಿಸಕ್ ಸಾಧ್ಯನೇ ಇಲ್ಲ. ಮಾಯಿನ ಮದುವೆ ಆಗಿ ಪಶ್ಚಾತ್ತಾಪ ಪಡ್ತೀಯೋ, ಇಲ್ಲ ಬೆಳ್ಳಿನ ಮದುವೆ ಆಗಿ ಸುಖವಾಗಿ ಸುಖನ ಪಶ್ಚಾತ್ತಾಪನ, ಮಾಯನ ಬೆಳ್ಳಿನ ನೀನೇ ನಿರ್ಧಾರ ಮಾಡು.